ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆಯವರು ಮಧ್ಯಾಹ್ನ ಊಟ ಆದ ತಕ್ಷಣ ಬಾ ಎಲ್ಗೋ ಹೋಗೋಣ ಅಂತ ಕರೆದ್ರು. ನಾನೇನು ಅಂದ್ಕೊಂಡೆ, ಮಧ್ಯಾಹ್ನ ಊಟ ಆಯ್ತಲ್ವಾ, ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಕೆಲವೊಂದು ಸಲ ನಮ್ಮಿಬ್ರದ್ದು ಮ್ಯಾಚ್ ಆಗುತ್ತೆ. ನಾನೇನು ಅಂದ್ಕೊಂಡೆ, ಐಸ್ ಕ್ರೀಮ್ ಕೊಡಿಸ್ತಾರೆ ಅಂತ ನಾನು ಹಾಗೆ ಹೊರಟೆ. ಬಂದ ತಕ್ಷಣ ನಮ್ಮ ಮನೆ ಹತ್ರ ಅಲ್ಲಿ ಪಾನ್ ಕಟ್ತಾರೆ, ಅಲ್ಲಿ ಒಂದು ಪಾನ್ ಕೊಡಿಸಿದ್ರು. ಆಮೇಲೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಆಮೇಲೆ ಬಾ ಊರಿಗೆ ಹೋಗೋಣ ಅಂತ ಅಂದರು. ನನಗೆ ನಿಜ ಹೇಳ್ತೀನಿ, ತುಂಬ ಬೇಜಾರಾಗಿತ್ತು. ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಆಮೇಲೆ ನಾನು ಅದಕ್ಕೇ ನನಗೆ ಐಸ್ ಕ್ರೀಮ್ ಕೊಡಿಸ್ತಾರೆ ಅಂತ ಅಂದ್ಕೊಂಡು ನಾನು ಅವ್ರು ಹೊರಟೆ. ನಾನೇನು ಮಾಡಿದೆ ಅಂದರೆ, ಹವಾಯಿ ಚಪ್ಪಲ್ಲು ಮನೆ ಎದುರುಗಡೆ ಅದೇ ಇತ್ತು, ಅದನ್ನೇ ಹಾಕ್ಕೊಂಡು ಹೋದೆ. ಇವ್ರು ಪೇಟೆ ಒಳಗೆ ಹೋದಂಗೆ ನನಗೆ ಹೆದರಿಕೆ ಆಯ್ತು. ಏನಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಆಮೇಲೆ ಬಾ ಇಲ್ಲ ತೋಟಕ್ಕೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಹಾಗೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಕೆಲಸದವ್ರು ಯಾರೂ ಇರಲಿಲ್ಲ, ಕೆಲಸ ಎಲ್ಲ ಬಿಟ್ಟು ಹೋಗಿದ್ದರು. ನಾನು ಏನಕ್ಕೆ ಅಂತ ಹೋದೆ. ಸುಮ್ಮನೆ ತೋಟದಲ್ಲಿ ಒಂದು ರೌಂಡು ಸುತ್ತಾರಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಆಮೇಲೆ ಮೆಣಸಿನ್ಕಾಳೆಲ್ಲ ಕೆಲವೊಂದೆಲ್ಲ ಬಳ್ಳಿಲಿ ಹಣ್ಣಾಗಿತ್ತು. ಆಮೇಲೆ ಕೊಯ್ಲು ಮಾಡಬೇಕಿದ್ರೆ ಕೆಲವೊಂದೆಲ್ಲ ಹರಿದು ಕೆಳಗಡೆ ಎಲ್ಲ ಬಿದ್ದಿತ್ತು. ಅದಕ್ಕೆ ನಮ್ಮನ್ನು ಮೆಣಸಿನ್ಕಾಳು ಕೊಯ್ಯೋಣವಾ ಅಂತ ಅಂದರು. ನಾವು ತುಂಬ ದಿನದಿಂದ ಬರೋಣ ಅಂತಲೇ ಅಂದ್ಕೊಂಡಿದ್ವಿ. ಮೆಣಸಿನ್ಕಾಳು ಕೊಯ್ಯೋಣ, ಕೆಳಗಡೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೊಯ್ಕೊಂಡು ಹೋಗೋಣ ಅಂತ. ನಾನು ಐಸ್ ಕ್ರೀಮ್ ಆಸೆಗೆ ಬಂದವಳು ಆಮೇಲೆ ನೋಡಿದ್ರೆ ಮೆಣಸಿನ್ಕಾಳು ಕೊಯ್ಯೋ ಪರಿಸ್ಥಿತಿಗೆ ಬಂತು. ನನಗೂ ಇಷ್ಟನೇ ಕೆಲಸ. ತುಂಬ ಜನ ಹೇಳ್ತೀರ ಕೂಡ, ಕೃಪಾ ನೀವು ಹೋಗಿ ತೋಟಕ್ಕೆ ಅಂತ ಎಲ್ಲ. ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ಹಾಗಾಗಿ ಮತ್ತು ನಮ್ಮನೆಯವ್ರ ಜೊತೆ ಹೋಗೋ ಟೈಮಿಂಗ್ಸು ನನಗೆ ಮ್ಯಾಚ್ ಆಗೋಲ್ಲ. ನಂಗೆ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಓಡೋಗಿ ಹಾಗೆಲ್ಲ ಆಗಲ್ಲ. ತೋಟದಲ್ಲೇ ಮನೆ ಇತ್ತು ಅಂದರೆ, ಇಲ್ಲ ತೋಟದಿಂದ ಸ್ವಲ್ಪ ದೂರದಲ್ಲಿ ಮನೆ ಇತ್ತು ಅಂದರೆ ನಿಜ ಹೇಳ್ತೀನಿ, ನೀವು ಹೇಳೋದೇ ಬೇಡಾಗಿತ್ತು. ನಾನು 24/7 ತೋಟದಲ್ಲೇ ಇರ್ತಾಯಿದ್ದೆ. ನಮ್ಮನೆಯವರು ನನಗೆ ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದರು. ಆಮೇಲೆ ನಾವೇನು ಅಂದ್ಕೊಂಡ್ವಿ ಅಂದರೆ, ನಾವು ಸುಮ್ಮನೆ ಕೊಯ್ಯೋದು ಅಂತ ಕೊಯ್ತಾ ಇದ್ವಿ. ಅಲ್ಲೇ ಹಾಳೆ ಬಿದ್ದಿತ್ತು, ನಾನು ಆರಿಸ್ಕೊಂಡು ಆ ಮೆಣಸಿನ್ಕಾಳನ್ನ ಕೊಯ್ತಾ ಇದ್ವಿ. ಆಮೇಲೆ ಕೆಲವೊಂದೆಲ್ಲ ಅಡಿಕೆ ಬಿದ್ದಿತ್ತು. ಆಮೇಲೆ ಕೆಲವೊಂದು ಬಳ್ಳಿ ಕೆಳಗೆಲ್ಲ ಬಿದ್ದಿದ್ದೆಲ್ಲ ಆರಿಸ್ತಾ ಇದ್ವಿ. ನಾವು ಇವತ್ತು ಕೊಯ್ಯೋಕ್ಕೆ ಅಂತಲೇ ಹೋದವರಲ್ಲ. ನಂಗೆ ಯಾಕೋ ಬೇಜಾರಾಗಿತ್ತಲ್ಲ, ನಮ್ಮ ಮನೆಯವ್ರು ಹಾಗೆ ಅಲ್ಲಿ ತನಕ ಪೇಟೆ ತನಕ ಬಂದ್ವಲ್ಲ, ಹಾಗೆ ನಡಿ ಊರಿಗೆ ಹೋಗೋಣ ಅಂತ ಬಂದಿದ್ದಾಗಿತ್ತು. ಅವರು ಮನಸ್ಸಲ್ಲಿ ಊರಿಗೆ ಅಂತಲೇ ಹೊರಟಿದ್ರಂತೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದೊಂಥರ ನನಗೆ ಸರ್ಪ್ರೈಸ್ ಆಗಿತ್ತು. ಆಮೇಲೆ ಒಂದು ಅಲ್ಲೇ ಹಾಳೆಯಲ್ಲಿ ನಾನು ಕೊಯ್ತಾ ಹೋದೆ. ಆಮೇಲೆ ಅದು ಕೊಯ್ತಾ ಅದೊಂಥರ ಕೆಲಸದ ಹುಚ್ಚು ಬರುತ್ತೆ ಅಲ್ವಾ. ಸುಮಾರು ಕೊಯ್ದ್ವಿ ನಾನು ಮತ್ತು ನಮ್ಮ ಮನೆಯವರು. ತೋರಿಸ್ತೀನಿ ನಿಮಗೆ ನಾವು ಎಷ್ಟೊಂದು ಕೆಲಸ ಮಾಡ್ಕೊಂಡು ಬಂದ್ವಿ ಅಂತ. ನಮ್ಮ ಮನೆಯವರು ಇನ್ನೊಂದು ಹಾಳೆ ಆರಿಸ್ಕೊಂಡು ಅವ್ರು ಬೇರೆ ಕಡೆ ಕೊಯ್ತಾ ಇದ್ದರು, ನಾನು ಈ ಕಡೆ ಕೊಯ್ತಾ ಇದ್ದೆ. ಅವ್ರು ಸ್ವಲ್ಪ ಮೇಲಿರೋದೆಲ್ಲ ಕೊಯ್ತಾ ಇದ್ದರು, ನಾನು ಕೆಳಗೆ ಇರೋಂಥ ಬಳ್ಳಿಗಳನ್ನ ನೋಡಿ ನಾನು ಕೊಯ್ತಾ ಇದ್ದೆ. ಹಾಳೆ ಹಂಬಾಳೆ ಎಲ್ಲದರಲ್ಲೂ ಕೊಯ್ದ್ವಿ. ಆಮೇಲೆ ನಮ್ಮ ಮನೆಯವ್ರು ಹೋಗಿ ಒಂದು ಬಕೆಟ್ ತೊಗೊಬಂದರು. ಒಂದು ಬಕೆಟು ಫುಲ್ಲು ಕೊಯ್ದ್ವಿ. ನಮ್ಮ ತೋಟದಲ್ಲಿ ಪಕ್ಕದ ಮನೆ ಇದೆ, ಅಲ್ಲಿ ಅವರು ಒಂದು ಜರ್ಮನ್ ಶೆಫರ್ಡ್ ನಾಯಿನ ಸಾಕಿದ್ರು. ಅದು ನಮ್ಮ ಮನೆಯವ್ರಂದರೆ ತುಂಬ ಇಷ್ಟ ಅಂತೆ. ಅವ್ರು ಕರಿತಿದ್ದಂಗೆ ಅದು ಹೆಂಗೆ ಓಡಿ ಬಂತು ಅಂದರೆ, ಅವ್ರು ಬಿಟ್ಟಿರಲಿಲ್ಲ ಅನಿಸುತ್ತೆ. ನಮ್ಮ ಸಿಂಬ ಹೆಂಗೆ ಆಸೆ ಮಾಡ್ತಿದ್ನೋ ಸೇಮ್ ಅದೇ ಥರ ಮಾಡ್ತಾ ಇದ್ದ. ನಮ್ಮ ಮನೆಯವ್ರಿಗೆ ಪಾಪ ಅದಕ್ಕೆ ಏನೋ ಒಂದು ರೋಗ ಬಂದುಬಿಟ್ಟಿದೆಯಂತೆ. ಮೈಯಲ್ಲಿರೋ ಚರ್ಮ ಎಲ್ಲ ಒಂಥರ ಆಗ್ತಾಯಿದೆ. ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಅವರು ಸೋನು ಅಂತ ಹೆಸರಿಟ್ಟಿದ್ದಾರೆ. ಸೋನು ಅಂತ ಕರೆಯೋಂಗಿಲ್ಲ. ನಮ್ಮ ಮನೆಯವ್ರನ್ನ ಅಷ್ಟು ಪ್ರೀತಿ ಮಾಡ್ತಾಯಿತ್ತು. ನನ್ನ ಹತ್ರನೂ ಅಷ್ಟು ಬರ್ತಿರಲಿಲ್ಲ, ಆದರೆ ನನ್ನ ಹತ್ರನೂ ಪ್ರೀತಿ ಮಾಡ್ತು. ಆದರೆ ನನಗೆ ಆ ಸಿಂಬನ್ ಸ್ಥಾನನ ಬೇರೆಯವ್ರಿಗೆ ಅದೇನೋ ಗೊತ್ತಿಲ್ಲ, ನನಗೆ ಅದ್ರ ಮೇಲೆ ನಂಗೆ ಅಷ್ಟೊಂದು ಪ್ರೀತಿ ಬರಲೇ ಇಲ್ಲ. ಮುಟ್ಟದೆ ಪ್ರೀತಿ ಎಲ್ಲ ಮಾಡಿದೆ, ಆದರೆ ನಾವು ಸಿಂಬನ್ ಎಷ್ಟು ಒಂಥರ ಮುದ್ದು ಮಾಡಿ ಅದು ಮಾಡ್ತಾಯಿದ್ವಲ್ಲ, ಆ ಥರ ನಂಗೆ ಅನ್ನಿಸ್ಲಿಲ್ಲ. ಆದರೆ ನಮ್ಮ ಮನೆಯವ್ರ ಮಾತ್ರ ನಮ್ಮ ಸಿಂಬನಿಗೆ ಹೆಂಗೆ ಪ್ರೀತಿ ಮಾಡ್ತಾರೋ ಅದೇ ಥರ ಮಾಡ್ತಾಯಿದ್ರು. ಆಮೇಲೆ ಸುಮಾರು ಹೊತ್ತು ನಮ್ಮ ಜೊತೆಗೇ ಇತ್ತು. ಆಮೇಲೆ ಅದು ಕೂಡ ಹೋಯಿತು. ಹಾಗೆ ನೋಡಿ, ನಾವು ಮೆಣಸಿನ್ಕಾಳನ್ನ ಒಂದು ಚೀಲ ಹಾಗೆಯೇ ಒಂದು ಬಕೆಟಷ್ಟು ಕೊಯ್ದ್ವಿ. ಒಂದು 2-2.5 ಗಂಟೆಲಿ ನಾವು ಇಷ್ಟೊಂದು ಕೆಲಸ ಮಾಡಿಕೊಂಡು ಹಾಗೆ ನಾವು ಊರ ಕಡೆ ಹೊರಟ್ವಿ. ಆಮೇಲೆ ನಮ್ಮ ತೋಟದ ಹತ್ರನೇ ಒಂದು ಗೇರು ಮರ ಇದೆ, ಅದರಲ್ಲೂ ಕೂಡ ಗೇರು ಹಣ್ಣಾಗಿತ್ತು. ನಾನು ಅದರಲ್ಲೂ ಒಂದಷ್ಟು ಗೇರು ಪೀಠನ ಕೊಯ್ಕೊಂಡೆ. ಹಾಗೆ ಈಗ 5 ಕಾಲು ಆಗಿತ್ತು ಅನಿಸುತ್ತೆ, ಅಥವಾ 5:15 ಆಗಿತ್ತು ಏನೋ ಗೊತ್ತಿಲ್ಲ. ಮನೆ ಕಡೆ ಹೊರಟ್ವಿ. 2 ಕಾಯಿ ಸಿಕ್ತು. ಇದಿಷ್ಟು ಇವತ್ತಿನ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಬರಬೇಕಿದ್ರೆ ಅಲ್ಲಿ ಕಬ್ಬಿನ ಹಾಲನ್ನ ಮಾರ್ತಾ ಇದ್ದರು. ನನಗೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು.
ಕರೆಂಟ್ ಬೇರೆ ಇರಲಿಲ್ಲ ಪಂಪ್ ಆನ್ ಮಾಡೋದಕ್ಕೆ. ನೋಡಿದ್ವಿ, ಎಲ್ಲೂ ನೀರು ಸಿಗಲಿಲ್ಲ. ಆಮೇಲೆ ನನಗೆ ತುಂಬ ನೀರು ಕುಡಿಬೇಕು ಅಂತ ಅನಿಸಿತ್ತು. ಆಮೇಲೆ ಅಲ್ಲಿ ಕಬ್ಬಿನಾಲು ಮಾರ್ತಾಯಿದ್ರು, ಹಾಗೆ ಕಬ್ಬಿನಾಲು ಕೂಡ ಕೊಡಿಸಿದ್ರು. ಕಬ್ಬಿನಾಲು ಕುಡಿದವಳೆ ಬಂದು ಮೆಣಸಿನ್ಕಾಳೆಲ್ಲ ಒಣಗಿಸಿ ಸಂಜೆ ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡಿದೆ. ಒಂಥರ ಮೈಕೈ ನೋವು ಶುರುವಾದಂಗೆ ಆಯಿತು ನನಗೆ. ಕೆಲಸ ಮಾಡಿದೆ ತುಂಬ ದಿನ ಆಗಿತ್ತಲ್ವ, ಹಾಗಾಗಿ. ಆದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಳ್ಳೆ ಟೈಮ್ನ ನಾನು ಮತ್ತು ನಮ್ಮ ಮನೆಯವರು ಅಲ್ಲಿ ಕಳೆದ್ವಿ. ನಂಗೊಂಥರ ಖುಷಿ ಅಂತ ಅನ್ನಿಸ್ತು. ಆಮೇಲೆ ನಮಗೆ ಯಾವತ್ತೂ ಹೋಗೋಕ್ಕಾಗಲೇ ಇಲ್ಲ. ನೆಕ್ಸ್ಟ್ ಡೇನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಆಮೇಲೆ ಹೋಗೋಕ್ಕೆ ಆಗಲಿಲ್ಲ, ಬೇರೆ ಏನೇನೋ ಕೆಲಸಗಳೆಲ್ಲ ಬಂತು. ನಾನು ತೋಟದಿಂದ ಬಂದವಳೆ ಸ್ನಾನ ಮಾಡಿದೆ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ. ನನಗೆ ಯಾವಾಗ ಒಂಥರ ಅನ್ನಿಸ್ತು. ಅದಕ್ಕೆ ಕೆಲಸದವರೆಲ್ಲ ಅದಕ್ಕೇ ಕೆಲಸ ಎಲ್ಲ ಮುಗಿಸಿ ಹೋದ ನಂತರ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ, ಅಂದರೆ ಮೈ ಕೈ ನೋವು ಅದೆಲ್ಲ ಹೋಗುತ್ತೆ ಅಂತ. ಒಂದೇ ಸುಲ್ದ್ರ ನೀವು ಸುಲ್ದೆ ಸಣ್ಣದ, ನಾನು ತೋರಿಸಿದ್ದು ದೊಡ್ಡದ? ಅಲ್ಲಲ್ಲ, ಹೌದು, ಕಾಯಿ ಅದು ಸಣ್ಣ ಆಯ್ತಲ್ಲ. ಮತ್ತು ನಾನು ಹೇಳಿದ್ದೆ ಅಂತ ನೀವು ಹೇಳ್ತಿರೋದಂತ. ತಿಂಡಿ ಇವತ್ತು ಇಡ್ಲಿ. ನಿನ್ನೆ ಸಂಜೆ ಬಂದವಳು ಇಡ್ಲಿಗೆಲ್ಲ ರೆಡಿ ಮಾಡಿಕೊಂಡೆ. ಪಾತ್ರೆನೂ ಒಂದು ಸ್ವಲ್ಪ ಇತ್ತು, ಅದು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಬೇರೆ ಏನೂ ಕೆಲಸ ಮಾಡಲಿಲ್ಲ, ಹಾಗೆ ಎಡಿಟಿಂಗ್ ಕೂಡ ಆಗಿರಲಿಲ್ಲ. ಆದರೆ ನೆನ್ನೆ ನಾನು ಎಡಿಟಿಂಗ್ ಮಾಡಲೇ ಇಲ್ಲ, ಯಾಕೋ ಸಾಕದಂಗೆ ಆಯಿತು. ಊರಿಗೆ ಹೋಗಿ ಬಂದಮೇಲೆ ನನಗೆ ಕೆಲಸ ಎಲ್ಲ ಆದಮೇಲೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಆನಂತರ ನಾನು ಎಡಿಟಿಂಗ್ ಶುರು ಮಾಡ್ತೀನಿ. ನನಗೆ ನಿನ್ನೆ ರೆಸ್ಟೇ ಸಿಗಲಿಲ್ಲ. ನಾನು ಊಟ ಮಾಡಿ ಕೈ ತೊಳೆದವಳನ್ನೇ ನಮ್ಮ ಮನೆಯವರು ಕರ್ಕೊಂಡೋಗಿದ್ದಾರೆ. ಈ ಅಲಸಂದೆ ಬಳ್ಳಿ ಇದೆಯಲ್ಲ, ಅದು ಬಳ್ಳಿ ಇದೆ ಅಂತಲೇ ಗೊತ್ತಾಗಲ್ಲ. ನಾನು ಯಾವಾಗಲೂ ಆ ಬಳ್ಳಿನ ತೆಗಿಬೇಕು ಅನ್ನೋಷ್ಟೊತ್ತಿಗೆ ಅದೊಂದು ಇಷ್ಟು ಕಾಯಿಗಳನ್ನ ಬಿಡುತ್ತೆ. ಆಮೇಲೆ ನನಗೆ ಅಯ್ಯೋ ಇರಲಿ ಬಿಡು ಅಂತ ಹಾಗೆ ಬಿಡ್ತೀನಿ. ನಾನು ಎಷ್ಟೊಂದು ಈ ಸಲ ಸಾಂಬಾರು ತಿಂದೆ ಅದರಲ್ಲಿ. ಅದಾದ ನಂತರ ತುಂಬ ನಾನು ಹಾಕಿದ್ದೀನಿ ಅಲಸಂದೆ ಬೀಜನ, ಆದರೆ ಇಷ್ಟು ಚೆನ್ನಾಗಿ ಆ ಬಳ್ಳಿಗೆ ಯಾವೂ ಬರಲೇ ಇಲ್ಲ. ಅದೇ ಒಂದು ಬೇಜಾರಾಗುತ್ತೆ. ಹಾಗೆಯೇ ಸ್ವಲ್ಪ ಚಪ್ರದ ಅವರೆಕಾಯಿ ಇತ್ತು, ಅದನ್ನೆಲ್ಲ ಹಾಕಿ ಇವತ್ತು ಸಾಂಬಾರು ಮಾಡೋಣ.
ಕಾಯಿ ಕೂಡ ತುರಿಬೇಕು. ಒಂದು ಸ್ವಲ್ಪ ಕಾಯಿ ಇತ್ತು ಫ್ರಿಜ್ಜಲ್ಲಿ, ಹಾಗಾಗಿ ನಾನು ಸಾಂಬಾರಿಗೆ ಹುರಿದ್ಬಿಟ್ಟು ಆಮೇಲೆ ಕಾಯಿ ತುರಿಯೋಣ ಅಂತ ಸಾಂಬಾರಿಗೆ ನಾನು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ ಎಣ್ಣೆ ಹಾಕಿ ಹುರಿತೀನಿ. ಆನಂತರ ಅದಕ್ಕೆ ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆನಂತರ ಅದನ್ನು ತಣ್ಣಗಾದ್ಮೇಲೆ ಅದನ್ನು ರುಬ್ತೀನಿ. ಹಾಗೆಯೇ ಆ ಕಡೆ ಬೇಳೆ ಕೂಡ ಬೆಂದಿದೆ. ಸ್ವಲ್ಪ ಈರುಳ್ಳಿ ಇಡ್ಲಿ ಮಾಡೋಣ ಅಂತ. ನಮ್ಮನೆಯವರಿಗೆ ಚಿನ್ನಿಗೆ ಈರುಳ್ಳಿ ಇಡ್ಲಿ ಮಾಡಿದಾಗೆಲ್ಲ ಅವರು ಅದನ್ನು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವಾಗ ನಾನು ಯಾವಾಗಲೂ ಅವರಿಗೆ ಈರುಳ್ಳಿ ಇಡ್ಲಿನೇ ಸ್ವಲ್ಪ ಜಾಸ್ತಿ ಮಾಡಿ ಕೊಡ್ತೀನಿ. ಮೊನ್ನೆ ನಾನು ಅಮ್ಮನ ತಂಗಿ ಮನೆ ಗೃಹಪ್ರವೇಶಕ್ಕೆ ಹೋದಾಗ ನಮಗೆ ರಿಟರ್ನ್ ಗಿಫ್ಟ್ ಅಂತ ಈ ಬಾಕ್ಸ್ ಕೊಟ್ಟಿದ್ದರು. ಅದರಲ್ಲಿ 2 ಸ್ವಲ್ಪ ಬೇರೆ ಬೇರೆ ಇದೆ, ಅಮ್ಮಂಗೊಂದು ನನಗೊಂದು ಅಂತ. ನಾನು ನಮ್ಮ ಅಮ್ಮಂಗೆ ಕೊಟ್ಟ ತಕ್ಷಣ ನಮ್ಮ ಅಮ್ಮನ ಹತ್ರ ಕೇಳಿದೆ, ಕೊಡಮ್ಮ ನನಗೆ ಅಂತ. ಆಮೇಲೆ ನಮ್ಮಮ್ಮ ಇಲ್ಲ ಕೊಡಲ್ಲ ಅಂದರು. ಆಮೇಲೆ ನಾನಂದೆ, ನಮ್ಮಮ್ಮ ಏನು ಗೊತ್ತಾ, ಯಾವುದೇ ವಸ್ತುಗಳನ್ನು ಅವ್ರು ನೀಟಾಗಿ ಇಟ್ಕೊಳಲ್ಲ. ನಾನಂದೆ, ನಮ್ಮಮ್ಮಂಗೆ ಗೊತ್ತು ನನಗೆ ಬಾಕ್ಸ್ ಒಂದು ಬದಿ ಇದ್ದರೆ ಮುಚ್ಚಳ ಒಂದು ಬದಿ ಇರುತ್ತೆ ಅಂತ. ಅದಕ್ಕೆ ನಾನಂದೆ, ಆ ಬಾಕ್ಸ್ ಒಂದು ಬದಿಗೆ ಮುಚ್ಚಳ ಒಂದು ಬದಿಗೆ ಆಗಬೇಕಲ್ಲ, ಆವತ್ತು ಮಾತಾಡ್ತೀನಿ ಅಂದೆ. ನಮ್ಮಮ್ಮ ನನಗೆ ತೋತಾಗ ಮರೀತಿ ತಗೊಂಡೋಗತ್ಲಾಗೆ ಅಂತ ಕೊಟ್ಟರು. ಆಮೇಲೆ ನಾನು ಮನೆಗೆ ತಂದ ಮೇಲೆ ನಮ್ಮ ಮನೆಯವ್ರು ಹೇಳ್ತಾರೆ, ಓ ನಿಮ್ಮಮ್ಮನ ಹತ್ರ ಇದನ್ನು ದೇಬಿದೀಯಾ ಅಂತ. ಇದಿದೆಯಲ್ಲ, ಇದು ನಮ್ಮ ಶ್ರೇಯು ಅದನ್ನು ಹಾಸ್ಟೆಲಲ್ಲಿ ಕಲ್ತಿರೋ ಭಾಷೆ ಅದು. ಅದನ್ನು ನಮಗೂ ಎಲ್ಲ ಹೇಳ್ಕೊಟ್ಟಿದ್ದಾನೆ. ಹಂಗಂದರೆ ಕದಿಯೋದು ಅಂತ ಅರ್ಥ ಅಂತ ಅವ್ರು ಹಾಸ್ಟೆಲಲ್ಲಿ. ನಮ್ಮ ಮನೆಯವರು ನಂಗೆ ಹಂಗಂದರು. ಇಲ್ಲ, ನಾನು ಆ ಥರ ದೇಬಿಲ್ಲ, ಅದನ್ನು ಕೇಳಿನೇ ಇಸ್ಕೊಂಡು ಬಂದಿದ್ದೀನಿ ಅಂತ ಅಂದೆ. ನಗ್ತಾಯಿದ್ರು ನಮ್ಮ ಮನೆಯವರು. ನನಗೆ ಆ ಚಟ್ನಿ ಎಲ್ಲ ಅದು ತಂದ ಮೇಲೆ ನಾನು ಅದನ್ನು ಯೂಸೇ ಮಾಡಿಲ್ಲ, ತೊಳೆದು ಹಾಗೇ ಇಟ್ಟಿದ್ದೆ. ಇವತ್ತು ಅದನ್ನು ಯೂಸ್ ಮಾಡೋಣ ಅಂತ ನಾನು ಸ್ವಲ್ಪ ವಾರ ಅದೆಲ್ಲ ನೋಡೋದು ಜಾಸ್ತಿನಾ, ಹಾಗಾಗಿ ಇವತ್ತು ಬುಧವಾರ ಆಗಿತ್ತು. ಹಾಗಾಗಿ ಅದನ್ನು ಉಪಯೋಗಿಸ್ತೀನಿ. ನಾನು ಏನಾದ್ರು ಹೊಸ ವಸ್ತು ತಂದರೆ ಬುಧವಾರ ಇಲ್ಲ ಭಾನುವಾರ 2 ದಿನ ಉಪಯೋಗಿಸೋದು ಜಾಸ್ತಿ. ಬೇರೆ ದಿನ ತುಂಬ ಕಮ್ಮಿ ನಾನು ಉಪಯೋಗಿಸೋದು. ಹಾಗಾಗಿ ಇವತ್ತು ಬುಧವಾರ ಆಗಿತ್ತು. ಚಟ್ನಿ ಮಾಡ್ತಾ ಇದ್ದಲ್ಲ ಇಡ್ಲಿಗೆ, ಇವತ್ತು ಆ ಚಟ್ನಿನ ಅದಕ್ಕೆ ಹಾಕೋಣ ಅಂತ ಹೇಳಿ ಅದನ್ನು ನೆನಪಾಯಿತು ಇವಾಗ. ಅದನ್ನು ಹಾಗೆ ನಿಮಗೂ ಕೂಡ ತೋರಿಸ್ದೆ. ಹಾಗೆ ಈ ಕಡೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನಮ್ಮ ಕಾಯಿ ಕೂಡ ಹೋಗಿ ತುರ್ಕೊಂಡು ಬಂದೆ. ಟೀನೂ ಕುಡ್ದಾಯಿತು. ನಮ್ಮನೆಯವ್ರು 2 ಸಲ ಫೋನ್ ಮಾಡಿದ್ರು ಆಲ್ರೆಡಿ, ಸ್ವಲ್ಪ ಬೇಗ ಬರ್ತೀನಿ, ಬೇಗ ತಿಂಡಿ ಮಾಡ್ತೀಯಾ ಅಂತ. ಹಾಗಾಗಿ ಬೇಗ ಬೇಗ ಟೀ ಕುಡಿದು ಬಂದೆ. ನಮ್ಮನೆಯವರು ಪೇಟೆಲಿದ್ದೀನಿ, ಏನಾದರೂ ಬೇಕಾ ಅಂತ ಫೋನ್ ಮಾಡಿದ್ರು. ಏನೂ ಬೇಡ ಅಂತ ಅಂದೆ. ಒಂದು 10 ನಿಮಿಷ ಆಗುತ್ತೆ, ಯಾರ್ದೋ ಹತ್ರ ಮಾತಾಡ್ತಾ ಇದ್ದೀನಿ ಅಂದರು. ಹಾಗೆ ಬನ್ನಿ, ನಂದು ಇನ್ನೂ ಸಾಂಬಾರು ಆಗಿಲ್ಲ, ಇಡ್ಲಿನ ಜಸ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಅಂದೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಅವರು ಕೂಡ ಬಂದರು. ಅಷ್ಟೊತ್ತಿಗೆ ನಾನು ಕರೆಕ್ಟಾಗಿ ಆಗಿತ್ತು, ಇಡ್ಲಿನೂ ಬೆಂದಿತ್ತು. ಹಾಗೆ ಈಗ ಸಾಂಬಾರಿಗೂ ಕೂಡ ಒಗ್ಗರಣೆನ ಹಾಕಿದೆ. ಈ ಥರ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇವತ್ತು ಇಡ್ಲಿ ಏನಾಗಿತ್ತು ಅಂದರೆ, ನಾನೇ ರವೆನ ಮಾಡಿ ಹಾಕಿದ್ದೆ. ಸ್ವಲ್ಪ ನೀರು ಬೇಕಾಗಿತ್ತು ಅದಕ್ಕೆ. ನಾನು ಒಂದು ಸಲ ನೀರು ಹಾಕಿ ಕಲಸಿ ಹಾಕಿದ್ದೆ, ಆದರೂ ಇನ್ನೊಂಚೂರು ನೀರು ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಇಡ್ಲಿ ಸ್ವಲ್ಪ ಒರಟಾಗಿತ್ತು ಅಷ್ಟೇ. ತಿನ್ನೋದಕ್ಕೆಲ್ಲ ಚೆನ್ನಾಗೇ ಇತ್ತು, ಸ್ವಲ್ಪ ಸಾಫ್ಟಾಗಿ ಬಂದಿರಲಿಲ್ಲ. ಅದು ಬಿಸಿ ಬಿಸಿ ತಿಂತ ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಅದು ತಣ್ಣಗಾದ್ಮೇಲೆ ಹಾಗೆ ಅನ್ನಿಸ್ತು ನನಗೆ.
ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆಯೇ ಸ್ವಲ್ಪ ನಿಂಬೆಹಣ್ಣು, ಆಮೇಲೆ ಕಾಫಿ ಪುಡಿ, ಸ್ವಲ್ಪ ಅರಿಶಿನ, ಇದನ್ನು ಮೊಸರು ಇಲ್ಲ ಹಾಲಲ್ಲಿ ಕಲಸಿ ಇದನ್ನು ಮುಖಕ್ಕೆ ಮತ್ತು ಕೈಗೆಲ್ಲ ಹಚ್ಕೊಳ್ಳೋಣ ಅಂತ. ನಿನ್ನೆ ಹೋಗಿ ಬಂದಿದ್ದೆಲ್ಲ ಸ್ವಲ್ಪ ಟ್ಯಾನ್ ಆಗಿರುತ್ತೆ. ನನ್ನ ಕೈ ಯಾವಾಗಲೂ ನಾನು ಹೊರಗೆ ಹೋಗ್ದಿದ್ರೂ ತುಂಬ ಟ್ಯಾನ್ ಆಗುತ್ತೆ. ಅದು ಯಾಕಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗೆಯೇ ಇದು ಶಾವಿಗೆ ಸುಮಾರು ಇದೊಂದು 4 ವರ್ಷ ಆಯ್ತೇನೋ, 4 ಅಥವಾ 5 ಆಯ್ತೋ ಗೊತ್ತಿಲ್ಲ. ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಅವತ್ತು ಊರಲ್ಲಿ ಅಮ್ಮ ಶಾವಿಗೆ ಬಸ್ದು ಕೊಟ್ಟಿದ್ರಲ್ಲ, ನಮ್ಮಮ್ಮನೇ ಊರಲ್ಲಿ ತೊಗೊಂಡಿರೋದು ಇದು ಶಾವಿಗೆನ. ಅದನ್ನು ನಾನು ಏನು ಮಾಡ್ತೀನಿ, ಪ್ರತಿ ವರ್ಷ ಒಣಗಿಸೋದು ಇಡೋದು ಮಾಡ್ತಾಯಿದ್ದೀನಿ. ಮುಂಚೆ ಶ್ರೇಯು ಚಿನ್ನಿ ಎಲ್ಲ ಇದ್ದಾಗ ಶಾವಿಗೆ ಉಪ್ಪಿಟ್ಟನ್ನು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಹಾಗಾಗಿ ನಾನು ಆ ಶಾವಿಗೆ ಉಪ್ಪಿಟ್ಟನ್ನು ವಾರಕ್ಕೊಂದ್ಸಲ ಇಲ್ಲ ತಿಂಗಳಿಗೊಂದ್ಸಲನಂತೂ ಮಾಡೇ ಮಾಡ್ತಿದ್ದೆ. ಇವಾಗ ಯಾರೂ ಇಲ್ಲದೆ ಇರೋದಕ್ಕೆ ಆ ಶಾವಿಗೆ ಹಾಗೇ ಇದೆ. ಅದಕ್ಕೆ ಇವತ್ತು ಶಾವಿಗೆ ಹುರಿದು ಇಟ್ಟರೆ ಏನಾದರೂ ಮಾಡೋಕ್ಕಾಗುತ್ತೆ ಶಾವಿಗೆ ಉಪ್ಪಿಟ್ಟೆಲ್ಲ ಅಂತ ಹೇಳಿ ಅದಕ್ಕೆ ಇವತ್ತು ಹುರಿಯೋಣ ಅಂತ ಹುರಿತಾ ಇದ್ದೀನಿ. ಹಾಗೆ ಅದನ್ನು ಕೂಡ ನಾನು ಬಿಸಿಲಿಗೆ ಹಾಕಬೇಕು. ಅವತ್ತು ಅಮ್ಮನ ಮನೆಯಿಂದ ತಂದಿರೋದನ್ನು ನಾನು ಇನ್ನೂವರೆಗೂ ಅದನ್ನು ಬಿಸಿಲಿಗೆ ಹಾಕೇ ಇಲ್ಲ. ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಪಾಪ ಕೇಳ್ತಾರೆ, ಆದರೆ ಹಾಕಿಲ್ಲ. ನಾನು ಈ ಎಡಿಟಿಂಗ್ ಮಾಡೋ ಟೈಮಲ್ಲೂ ಹಾಕಿಲ್ಲ. ಇದು ನೀನು ಒಂದು ಸಲ ಹೇಳಿದ್ದೆ ಅನಿಸುತ್ತೆ. ಇವತ್ತು ಕೆಲಸ ಬೇಗ ಆಯಿತು, ಹಾಗಾಗಿ ಶಾವಿಗೆ ಹುರಿತಾ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸಾಂಬಾರು ಮಾಡಲ್ಲ ಇವತ್ತು, ಸ್ವಲ್ಪ ತಿಳಿಸಾರು ಮಾಡೋಣ ಅಂತ ಹೇಳಿ. ನಮ್ಮಲ್ಲಿ ಏನಂದರೆ ಆ ಇಡ್ಲಿಗೆ ಮಾಡಿರೋ ಸಾಂಬಾರನ್ನ ನಮ್ಮನೆಯವ್ರು ಊಟ ಮಾಡಲ್ಲ. ಅದಕ್ಕೇ ನಾನು ಸಾಂಬಾರು ಮಾಡಿದ್ರೆ ಮತ್ತೆ ಬೇರೆ ಏನಾದರೂ ಒಂಚೂರು ಮಾಡ್ತೀನಿ. ಅದಕ್ಕೆ ತಿಳಿಸಾರು ಮಾಡ್ತೀನಿ. ಮತ್ತು ಇಡ್ಲಿನೂ ಕೂಡ ಉಳಿದಿದೆ, ಅದನ್ನು ಸಂಜೆಗೂ ಬಿಸಿ ಮಾಡಿಕೊಂಡ್ರೆ ಅದು ಆಗುತ್ತೆ ಅಂತ. ಹಾಗೆ ಶಾವಿಗೆ ಇದು ಬೇಗ ಹುರಿಯುತ್ತೆ. ಅಂದರೆ ತುಂಬ ರವೆ ಅಷ್ಟೆಲ್ಲ ಟೈಮ್ ತೊಗೊಳ್ಳಲ್ಲ. ಬೇಗ ಬೇಗ ಅಂದರೆ ಪದೇ ಪದೇ ಅದನ್ನು ಕೈಯಾಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದು ಸಿದೋಗಿಬಿಡುತ್ತೆ. ಇವತ್ತೇನಾಗಿದೆ ಅಂದರೆ ಹಲ್ಲು ಇಲ್ಲಿ ಈ ಕಡೆ ತವಡೆ ನಾವು ನಮ್ಮ ಮನೆಯವರು ಅವಾಗ ಒಂದು ಸಲ ವಿಸ್ಡಮ್ ಟೀತ್ ಬಂದಿತ್ತಲ್ಲ, ಈಗ ಎಂತಕ್ಕೆ ಮತ್ತೆ ಬರ್ತಾಯಿದೆ ಅಂತ. ಚಿನ್ನಿ ಪ್ರೆಗ್ನೆಂಟ್ ಇದ್ದೆ ಆವಾಗ ಇಲ್ಲಿ ಕೆಳಗಡೆದು ಬಂದಿತ್ತು, ಇಲ್ಲಿ ಮೇಲ್ಗಡೆದು 2 ದಿನ ಆಯಿತು ನೋವು. ನಾನು ಏನಿರ್ಬೋದು ಏನಂತಲೇ ಗೊತ್ತಾಗ್ತಿಲ್ಲ ನನಗೆ. ಈ ಕಡೆ ಹಲ್ಲು ನೋವಿಗೆ ತಲೆನೋವು, ಸೊಂಟ ನೋವು, ಏನೇನೋ ನೋವು ಆಗೈತೆ ಇವತ್ತು. ಆ ಥರ ಆಗ್ತಾಯಿದೆ. ವಿಸ್ಡಮ್ ಟೀತ್ ಬಂದು ಅದು ಬೀಳೋಕ್ಕಾಗೈತೇನೋ. ಅದಕ್ಕೆ ನಾನೊಂದು 20 ವರ್ಷಕ್ಕೆ ಒಂದೊಂದು ಹಲ್ಲು ಬರುತ್ತೆ ಅಂತ ಅಂದೆ. ಚಿನ್ನಿ ಪ್ರೆಗ್ನೆಂಟ್ ಇದ್ದಾಗ ನಂಗೆ ಹಲ್ಲು ನೋವು ಅನ್ನೋದೇ ಗೊತ್ತಿರಲಿಲ್ಲ. ವಾಮಿಟ್ ಮಾಡಿ ಗಂಟ್ಲು ನೋವು ಅಂತ. ಆಮೇಲೆ ಹೆಂಗೋ ಇವರು ಹಲ್ಲು ನೋವು ಇರ್ಬೋದು ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಆಮೇಲೆ ಆ ಹಲ್ಲನ್ನು ಓಪನ್ ಮಾಡಿದರು. ಮೊನ್ನೆನೂ ಚಿನ್ನಿ ಅವಳಿಗೂ ಬರೋಕ್ಕಾಗಿ ತುಂಬ ನೋವು ಅನುಭವಿಸಿದ್ಲು. ಆಮೇಲೆ ನಾವು ಅಲ್ಲೇ ಮೆಡಿಕಲಲ್ಲೇ ಮಾತ್ರೆ ಬಂದಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಅದು ಓಪನ್ ಮಾಡಿಸು ಅಂದೆ. ಆಮೇಲೆ ಅವಳು ಹೇಳಿಲ್ಲ, ನಾನು ಕೇಳಿಲ್ಲ. ನಂಗೆ ನೋವಾದಾಗೆ ನಂಗೆ ನೆನಪಾಗಿದ್ದು. ಇವತ್ತು ತುಂಬ ನೋವು, ರಾತ್ರಿ ಅಂತೂ ಏನು ಮಾಡೋಕ್ಕೂ ಬರ್ತಿರ್ಲಿಲ್ಲ. ಇಲ್ಲಿ ಅದು ಹಲ್ಲು ಕೈಗೆ ಸಿಗಲ್ಲ. ಇವರಿಗೂ ಬಂದಿತ್ತು ಮೊನ್ನೆ ಬಂದವ್ರು ಕೀಳಿಸ್ಬಿಟ್ರು. ಕಿತ್ರಲ್ಲ ಡಾಕ್ಟ್ರೇ, ಜಾಗ ಇಲ್ಲ ಅಂತ ಡಾಕ್ಟ್ರ್ ಕಿತ್ತರು. ಹೊಸನಗರ ಹೋಗಿ ಕೀಳ್ಸ್ಕೊಂಡ್ರು. ಈಗ ನಾನೆಲ್ಲರೂ ಕೀಳಿಸ್ಬೇಕು ಅಂದರೆ ಅಯ್ಯಪ್ಪ ನನ್ನ ಕೈ ಕಾಲು ಕಟ್ಕೊಂಡು ಹಲ್ಲು ಕೀಳಬೇಕು ಅಷ್ಟೇ. ಹೆಂಗಪ್ಪ ಅಂತ ಇವತ್ತು ಅದೇ ಒಂದು ನೋವಿನ ಮಾತ್ರೆ ಏನಾದ್ರು ತಿನ್ನಲ್ಲ ಅನಿಸ್ತೈತಿ. ಇದಿಷ್ಟು ತಲೆ ನೋವು, ಒಂಥರ ಈ ಸೊಂಟ ಎಲ್ಲ ನೋವು. ಯಾಕೋ ಕಾಫಿ ಕುಡಿಯೋಣ ಅನಿಸ್ತದೆ. ಅದಕ್ಕೆ ನಾನೇ ಹೇಳಿ ಮಾಡಿಸ್ಕೊಂಡು ಕುಡಿತಾಯಿದ್ದೀನಿ. ಅಯ್ಯೋ ಭಾರಿ ಸ್ಟ್ರಾಂಗ್ ಆಗೈತಲ್ಲ. ಅಂದರೂ ನಾನು ಹಾಲು ಹಾಕಿದೆ ಒಂದು ಸ್ವಲ್ಪ. ಅಂದ್ರೆ ನಾವು ಅವಾಗ ಬ್ರೂ ಕುಡಿತಿದ್ವಲ್ಲ, ಆ ಟೇಸ್ಟ್ ಬರ್ತಾ ಇಲ್ಲಲ್ಲ ರೀ. ಒಂಥರ ಆ ನೀಲಿ ಹಸಿರು ಕಲರ್ದು ಎಷ್ಟು ಚೆನ್ನಾಗಿರೋದು ಅಲ್ಲ ರೀ, ಆ ಟೇಸ್ಟ್ ಇಲ್ಲ. ಇದು ರೆಡ್ ಕಲರು ಒಂಥರ ಕಹಿ ಅನಿಸುತ್ತೆ. ಹಾಗೆ ಕಾಫಿ ಕುಡಿದು ನಾನು ಸ್ನಾನ ಎಲ್ಲ ಮುಗಿಸಿ ಇವಾಗ ಬಂದೆ. ರಸಮ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಟೊಮೆಟೊ ಏನು ಇವತ್ತು ಹೆಚ್ಚಿ ಹಾಕಲಿಲ್ಲ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಸಾಸಿವೆ ಕರಿಬೇವು ಹಾಕಿದೆ. ಆಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ. ಹಾಗೆ ಶಾವಿಗೆ ಪೂರ್ತಿ ಆರಲಿ ಅಂತ ನಾನು ಅದರಲ್ಲೇ ಇಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಅದನ್ನು ಹಾಕೋಣ ಅಂತ. ಇಬ್ಬರಾದರೆ ಒಬ್ರು ಹಿಡ್ಕೊಂಡ್ರೆ ಒಬ್ರು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಆ ಕಡೆ ರಾಗಿ ಗಂಜಿನೂ ಕೂಡ ಮಾಡ್ತಾ ಇದ್ದೀನಿ. ಶಾವಿಗೆ ಹುರಿದಿದ್ದಲ್ಲ, ಸ್ವೀಟ್ ತಿಂದೇನೋ ಸುಮಾರು ದಿನ ಆಗಿತ್ತು. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಪಾಯಸ ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಪಾಯಸ ಮಾಡ್ತಾಯಿದ್ದೀನಿ. ಶಾವಿಗೆಗೆ ಹಾಲು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಅದನ್ನು ಬೇಯಿಸಿ ಆನಂತರ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಅದು ಏನೂ ಹಾಕಲಿಲ್ಲ. ಚೂರು ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂದೆ. ಒಂಥರ ಕಾಟಾಚಾರಕ್ಕೆ ಮಾಡ್ತಾರಲ್ವ, ಒಟ್ಟು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಲ್ವ, ಅದಕ್ಕೆ ಈ ಥರ ಮಾಡಿಕೊಂಡೆ. ಚೆನ್ನಾಗಾಗಿತ್ತು ಒಂಥರ.
ಹಾಗೆ ನಮ್ಮ ಮನೆಯವರಿಗೆ ಅಂತ ಸ್ವಲ್ಪ ಮಜ್ಜಿಗೆನೂ ಕೂಡ ಕಡ್ದು ಇಟ್ಟಿದ್ದೀನಿ. ಅವರೇನೂ ಬಂದಿಲ್ಲ. ನಂದು ಇವತ್ತು ಕೆಲಸ ಬೇಗನೆ ಆಯಿತು. 12 ಗಂಟೆ ಹಂಗೆ ಬಂದರೆ ಅವ್ರು ಮಜ್ಜಿಗೆ ಕುಡಿತಾರೆ, ಇಲ್ಲ ಅಂದರೆ ಊಟ ಮಾಡಿ ಮಜ್ಜಿಗೆನ ಕುಡಿತಾರೆ. ನಂದು ಅಡುಗೆನೂ ಆಯಿತು, ಈ ಕಡೆ ಅನ್ನನೂ ಆಯಿತು, ಹಾಗೆ ಪಾಯಸನೂ ಆಯಿತು. ಪಾಯಸನ ನಾನು ಇಷ್ಟು ಬೇಗ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಅದು ಆಮೇಲೆ ಊಟದ ಟೈಮಿಗೆ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಮತ್ತೆ ಅದನ್ನು ಹಾಲು ಹಾಕ್ಕೊಂಡು ಬಿಸಿ ಮಾಡಿ ಮಾಡಿದೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಈಗ ಅದೇ ಶಾವಿಗೆನ ಹಾಕ್ತಾ ಇದ್ದೀವಿ. ಈ ಥರ ಹುರಿದಿಟ್ಕೊಂಡ್ರೆ ನೀವು ಎಣ್ಣೆ ಏನೂ ಹಾಕ್ದೇ ಶಾವಿಗೆ ಪಾಯಸಕ್ಕಾಗಲಿ ಅಥವಾ ಶಾವಿಗೆ ಉಪ್ಪಿಟ್ಟಾಗಲಿ, ಕೆಲವೊಬ್ಬರು ಶಾವಿಗೆ ಇದನ್ನು ಕೂಡ ಮಾಡ್ತಾರೆ, ಏನದು ಕೇಸರಿ ಬಾತು, ಅದನ್ನು ಕೂಡ ನೀವು ಮಾಡಬಹುದು. ನಾನಿವತ್ತು ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ. ಹಾಗೆ ಇಡ್ಲಿ ಇವತ್ತು ಸುಮಾರಾಗಿತ್ತು, ಅದಕ್ಕೇ ನಾನು ಮಧ್ಯಾಹ್ನ 2 ಇಡ್ಲಿ ತಿಂದು ಸ್ವಲ್ಪ ಪಾಯಸ ಹಾಗೆ ಒಂದು ಸೌತೆಕಾಯಿನ ತಿಂದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.